ಸರ್ ಲೇಟರ್ ತೊಂಬರಿ ಖರ್ಚು ಮಾಡಿವ್ರಿ. ಈಗ ಅಲ್ಲಿ ಏನು ಬರೋದ್ರಿ ಅಲ್ಲ ಮೆಸ್ಸಿ ಒಟ್ಟು ಎಷ್ಟೇ ಸಾಲ ನಿಮ್ದು? ಒಟ್ಟು ಅಲ್ಲಿ ಬ್ಯಾಂಕ್ನಾಗ ಒಂದು 3,000 ಐತ್ರಿ, ಸೊಸೈಟಿಯಾಗ ಐತ್ರಿ. ಎಲ್ಲ ನೀವು ಮಣ್ಣು ಮಾಡಿ ಇಲ್ಲಮ್ಮ ಸ್ವಲ್ಪ 2 ಎಕರೆ ಇಲ್ಲಮ್ಮ 2 ಎಕರೆಗೆ 40,000 ಈ ಬಾರಿ ಒಂದು 5 ತೊಂದರೆ ಆಗಿದೆ ಇಲ್ಲ ಅಂತ ಇಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆಲ್ಲ ಕಲ್ಸಿರೋದು, ಅದಕ್ಕಂತ ಬಂದಿದ್ದೀವಿ. ಆಯ್ತು ಏನೋ ಒಂದು ಮಾಡುವ ಕೇಳಿಲ್ಲಿ ಸ್ವಲ್ಪ 2 ಎಕರೆಗೆ 40,000 ಆಯ್ತಾ? 1 ಎಕರೆ ಇನ್ಶೂರೆನ್ಸ್ ಮಾಡಿದ್ದೀರಾ? ಇನ್ಶೂರೆನ್ಸ್ ಮಾಡಿದ್ದಾರೆ. ಇನ್ಶೂರೆನ್ಸ್ ದುಡ್ಡು ಬರ್ತದೆ ನಿಮ್ಗೆ. ಈ ಬಾರಿ ರೈತರಿಗೆ ನಷ್ಟ ಆಗಿರೋದು ನಿಜ ಎಲ್ಲ, ಇಡೀ ಮನೆ ಎಲ್ಲ. ಆಮೇಲೆ ನಾವು ಮಾನ್ಯ ಮುಖ್ಯಮಂತ್ರಿಯಿಂದನೂ ಆ ಪರಿಹಾರ ಕೊಡಿಸ್ಬೇಕಂತ ಮಾಡ್ತಾ ಇದೀವಿ. ಆಮೇಲೆ ರೈತರಿಗೆ ಬಹಳ ನೋಟಿಸ್ ಬರ್ತಾ ಇದೆ, ಎಲ್ಲ ಗಮನಕ್ಕೆ ತಂದಿದ್ದಾರೆ. ಯಾವ್ದು ನೋಟಿಸ್ ಬಂದಂಗೆ ನೋಡ್ಕೊಂತೀವಿ. ಮಾನ್ಯ ಮುಖ್ಯಮಂತ್ರಿಗೆ ಕೇಳಿ ಸರ್, ಕಂಪ್ಲೇಂಟ್ ಇಂಥ ಟೈಮ್ ಅಲ್ಲಿ ನಮ್ ನೋಟಿಸ್ಗಳನ್ನು ಕೊಡ್ತಾ ಇದಾರೆ, ದುಡ್ಡು ಕಟ್ಟಕ್ಕಾಗಲ್ಲ ನಮ್ಗೆ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಮಾತಾಡಿ ನೋಟಿಸ್ ಬಂದಾಗ ನೋಡಿ ನಿಮ್ಮ ರೈತರ ಸಾಲ ಮನ್ನಾ ಮಾಡಕ್ ಪ್ರಯತ್ನ ಮಾಡ್ತೀವಿ. ಎರಡನೇ ವಿಚಾರ, ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕಮ್ಮಿ ಮಳೆ ಆಗಿರೋದು ನಮ್ಮ ಬರಗಾಲ ಡಿಕ್ಲೇರ್ ಆಗಲೇಬೇಕು. ಇದು ಒಂದು ವಿಚಾರ. ಎರಡನೇ ವಿಚಾರ, ಈ ಭಾಗದ ಜನರು ಸೊಸೈಟಿ ಮತ್ತು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರೋದ್ರಿಂದ ಸಾಲದ ಒತ್ತಡ ಜಾಸ್ತಿ ಐತಿ. ಸಾಲನ ಸ್ಟಾಪ್ ಮಾಡಬೇಕು, ಎಲ್ಲಾ ನೋಟಿಸ್ಗಳು ರದ್ದಾಗಬೇಕು. ಫಸ್ಟ್ ಇಡೀ ಕರ್ನಾಟಕದ ಅನ್ವಯ ಇದನ್ನು ವಿಶೇಷವಾಗಿ ಪರಿಗಣಿಸಿ ಸಾಲ ಮನ್ನಾ ಮಾಡಬೇಕು. ಎರಡನೇ ವಿಚಾರ. ಮೂರನೇ ವಿಚಾರ, ಇಡೀ ಮೈಕ್ರೋ ಫೈನಾನ್ಸ್ ದೊಡ್ಡ ಕಾಟ ಐತಿ. ಅದರ ಬಗ್ಗೆ ಕೂಡ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಒಂದು ವಿಶೇಷ ಸಭೆ ಮಾಡಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಒತ್ತಡ ಏನೈತಿ, ನಮ್ಮ ಜನ ಎಲ್ಲ ಒತ್ತಡಕ್ಕೊಳಗಾಗ್ಯಾರ. ಎಷ್ಟೋ ಹೆಣ್ಣು ಮಕ್ಕಳುಗಳು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳೋ ಸ್ಥಿತಿ ಬಂದಾರ. ಆ ಧರ್ಮಸ್ಥಳ ಈ ಧರ್ಮಸ್ಥಳ ಲೋನ್ ತಗೊಂಡು ಈ ಸಮಸ್ಯೆನೂ ಕೂಡ ತೀವ್ರವಾಗಿ ಪರಿಗಣಿಸ್ತಕ್ಕಂಥದ್ದು ಎರಡು ಕೆಲಸ ಆಗಬೇಕು. ಇನ್ನೊಂದು ಬಹಳ ಮುಖ್ಯ ಅಂಶ ಸರ್, ನಿಮಗೆ ಬರಗಾಲದಲ್ಲಿ ಮಳೆ ಕಮ್ಮಿ ಇದ್ದಾಗ ಹೂಳೆತ್ತೆ ಕೆಲಸ ತುಂಗಭದ್ರದಾಗಬೇಕು. ಅದರ ಜೊತೆಗೆ ಆ ಕೆಲಸ ಪ್ರತಿ ವರ್ಷ ಆಗ್ತಾ ಇಲ್ಲ ವೈಜ್ಞಾನಿಕವಾಗಿ. ಮತ್ತೆ ಕೊನೆಯ ಮಾತು, ಇಲ್ಲಿ ಸುಮಾರು ಒಂದು 23 ಲಿಫ್ಟ್ ಇರಿಗೇಷನ್ಸ್ ಅದಾವೆ. ಆ 23 ಲಿಫ್ಟ್ 2 ಲಿಫ್ಟ್ ಇರಿಗೇಷನ್ ಸರಿಯಾಗಿ ನಡೀತಾ ಇರೋದು. ಹೊಸ ಲಿಫ್ಟ್ ಇರಿಗೇಷನ್ ನೀರು ಉದ್ಘಾಟನೆ ಮಾಡ್ತೀರಿ, ಪಿಳಿಗಲೆವೆಲ್ಲ ಕಾಲು ಹೋಗ್ತಕ್ಕಂಥದ್ದಿಲ್ಲ. ಇದು ಒಂದು ಕಡೆಗೆ. ಇನ್ನೊಂದು ಬಹಳ ಪ್ರಮುಖವಾದ ಸಮಸ್ಯೆ ಈ ಭಾಗದ್ದು, ಮರಮನಹಳ್ಳಿಯಲ್ಲಿ ಈ ಡ್ಯಾಮ್ ಕಟ್ಟ ಹೊತ್ತಿನಾಗ ಜನ ಸ್ಥಳಾಂತರಗೊಂಡಾರ. ಅವ್ರು 2 ಎಕರೆ 3 ಎಕರೆ ಅಲ್ಪಸಂಖ್ಯಾತರು, ಮುಸ್ಲಿಮರು, ಅವರು ಎಲ್ಲರೂ ಒಡ್ಕೊಂಡಾರ. ದಲಿತರು ಒಂದು ನಿಮಿಷ ಅವನು ಒಡ್ಕೊಂಡು ಇಷ್ಟು ವರ್ಷ ಆದ್ರೂ ಕೂಡ ಅವರಿಗೆ ಪಟ್ಟ ಕೊಟ್ಟಿಲ್ಲ. ಪಟ್ಟಕ್ಕೆ ಅಪ್ಲಿಕೇಶನ್ ಡ್ಯಾಮ್ ಕಟ್ಟಿ 73 ವರ್ಷ. ಒಂದು ನಿಮಿಷ 73 ವರ್ಷ ಡ್ಯಾಮ್ ಕಟ್ಟಿ ಇಷ್ಟು ವರ್ಷ ಆದ್ರೂ ಅವ್ರಿಗೆ ಪಟ್ಟ ಸಿಕ್ಕಿಲ್ಲ. ಪಟ್ಟ ಸಿಗಬೇಕಂತ ಕೂಡ ಏನಾಯ್ತು, ಇವ್ರು ಬಂದಾಗ ಒಂದು ಕುಗ್ರಾಮ ಅದು ಮರಿಯಮ್ಮನಹಳ್ಳಿ ಅನ್ನೋದು, ನಂತರ ನಗರ ಆಯ್ತು, ಗ್ರಾಮ ಪಂಚಾಯತಿ ಆಯ್ತು, ಪಟ್ಟಣ ಪಂಚಾಯತಿ ಆಯ್ತು. ಈಗ ಪಟ್ಟಣ ಪಂಚಾಯತಿ ಕಾಯ್ದೆ ಏನ್ ಮಾಡೈತಿ, 3 ಕಿಲೋಮೀಟರ್ ಒಳಗಿರ್ತಕ್ಕಂಥ ಭೂಮಿಗಳಿಗೆ ಪಟ್ಟ ಕೊಡಕ್ ಬರಲ್ಲ ಅಂತ ಆಕ್ಟ್ ಇದೆ. ಇದು ನಿಮ್ಮ ಪಾರ್ಲಿಮೆಂಟ್, ಇದು ವಿಧಾನಸೌಧದಲ್ಲಿ ಇದು ಚೇಂಜ್ ಆಗಬೇಕು, ಇಲ್ಲ ಕ್ಯಾಬಿನೆಟ್ ಡಿಸಿಷನ್ ತಗೋಬೇಕು, ತಗೊಂಡು ಇದನ್ನ ನ್ಯಾಯ ಕೊಡಬೇಕು. ಈ ಜನರಿಗೆ ನ್ಯಾಯ ಕೊಟ್ರೆ ಪಟ್ಟ ಸಿಕ್ಕರೆ ಇವರಿಗೆ ಒಂದು ದಾರಿ ಆಕತಿ. ಬಹಳ ಜನ ಏನು ಹೊಡೆದಲ್ಲ, 2 ಎಕರೆ 3 ಎಕರೆ ಹೊಡೆದಿರ್ತಕ್ಕಂಥ ಇರೋದು, ಏನು 5 ಎಕರೆ 10 ಎಕರೆ ಹೊಡೆದಾರೆ ಯಾರು ಇಲ್ಲ. ಎಲ್ಲ ಬಡ ಜನರೇ ಸುಂದರ, ಎಲ್ಲ ಬಡ ಜನರು ಅದಾರ. ಇದನ್ನ ನ್ಯಾಯ ಒದಗಿಸಲೇಬೇಕು. ಇಷ್ಟು ಬಹಳ ಪ್ರಮುಖ ವಿಷಯಗಳು ಅದಾವು. ಜೊತೆಗೆ ಗೋಶಾಲೆ ತೆಗೆಯೋದು, ತಕ್ಷಣ ಪರಿಹಾರ ಮಾಡೋದು, ಇವನ್ನೆಲ್ಲ ಮಾಡಬೇಕು. ಜೊತೆಗೆ ನಮ್ಮ ಸಾಲ ಮನ್ನಾ ಫಸ್ಟ್ ಡಿಕ್ಲೇರ್ ಆಗಬೇಕು. ಸಾಲ ಮನ್ನಾದು ಮುಖ್ಯಮಂತ್ರಿ ನಾನು ಹೇಳ್ತೀನಿ. ನಾನು ಫಸ್ಟ್ ನೋಟಿಸ್ ನೋಟಿಸ್ ನಿಲ್ಲಿಸುವ ನಾವು.